ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಪಾಟಿ ಸವಾಲು ನಡೆಯಿತು. ಅದರ ಜೊತೆಗೆ ನೋಡಿ, ಇವತ್ತು ಮೇಜರ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ 11ನೇ ತಾರೀಕು ಕಾಮಾಕ್ಷಿ ಪಾಳ್ಯ ಠಾಣೆಗೆ ಹೋದಾಗ ನಿಮ್ಮ ಬಳಿ ಮೊಬೈಲ್ ಇತ್ತಾ ಅಂತ ಹೇಳಿ, ನಿಮ್ಮ ಹಾಗೂ ನಿಮ್ಮ ಪತಿಯ ಬಳಿ ಮೊಬೈಲ್ ಇತ್ತಾ, ಆವತ್ತು ನಿಮ್ಮ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದ್ರಾ ಅಂತ ಹೇಳಿ ವಕೀಲ ಬಾಲನ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ವಕೀಲ ಬಾಲನ್ ಪವಿತ್ರ ಗೌಡ ಪರ ವಕೀಲ. ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರನ್ನು ಪಾಟಿ ಸವಾಲಿಗೆ ಒಳಪಡಿಸಿದಾಗ, ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಿಸಿದಾಗ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹೌದು, ವಕೀಲ ಬಾಲನ್ ಕೇಳಿದಂಥ ಪ್ರಶ್ನೆಗೆ ಹೌದು ಇತ್ತು, ಪರಿಶೀಲನೆ ಮಾಡಿದ್ರು ಅಂತ ಹೇಳಿದ್ದಾರೆ ರೇಣುಕಾಸ್ವಾಮಿಯ ತಾಯಿ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ಸ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ವಿಚಾರಣೆಯನ್ನು ಮುಂದೂಡಿ 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನು ಮಾಡಿದೆ. ರೇಣುಕಾಸ್ವಾಮಿ ಕೋರ್ಟ್ಗೆ ಸುಳ್ಳು ಹೇಳಿದ್ದೀರಾ ಅಂತ ಹೇಳಿ, ರಿಂಗ್ ಚೈನ್ ಬಗ್ಗೆ ಇಲ್ಲ, ಚೈನ್ ಬಗ್ಗೆ, ಉಂಗುರದ ಬಗ್ಗೆ ಯಾಕೆ ಹೇಳಿಲ್ಲ ನೀವು, ನನಗೇನು ಗೊತ್ತಿಲ್ಲ, ಅದು ಗೊತ್ತಿಲ್ವಾ ಅಂತ ಹೇಳಿ ಬಾಲನ್ ಕೇಳಿದ್ದಾರೆ. ರೇಣುಕಾಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ತಾಯಿಯನ್ನು ಸಿಸಿಎಚ್ 57 ಹಾಜರುಪಡಿಸಲಾಗಿತ್ತು. ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪವಿತ್ರ ಗೌಡ ಪರ ವಕೀಲ ಬಾಲನ್ ಅನೇಕ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಆ ತಾಯಿ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಕೆಲವಷ್ಟು ವಿಚಾರಗಳನ್ನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ, ಕೆಲವು ವಿಚಾರಗಳು ಹೌದು ಅಂತ ಹೇಳಿದ್ದಾರೆ. ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಮಗ ಹೊರಟನ ಅಂದರೆ ಹೌದು, ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಇಲ್ಲ, ಆಚೆ ಹೋಗ್ತೀನಿ ಅಂತ ಹೇಳಿದ್ದ. ಈ ಥರದ್ದೆಲ್ಲ ವಿಚಾರಗಳನ್ನು, ಕೊಲೆ ನಡೆದ ದಿನ ಅಥವಾ ರೇಣುಕಾಸ್ವಾಮಿ ಕೊಲೆಯಾಗುವ ದಿನ ಬೆಳಗ್ಗೆ ಎದ್ದ ತಕ್ಷಣ ಚಿತ್ರದುರ್ಗದಿಂದ ಅಪಹರಣವಾಗುವವರೆಗೂ ಕೂಡ ಯಾವ ರೀತಿ ನಡ್ಕೊಂಡಿದ್ದ, ಮನೆಯವರಿಗೇನು ಹೇಳಿದ್ದ, ಎಲ್ಲವನ್ನು ಕೂಡ ಬಾಲನ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಾಲು ಸಾಲು ಪ್ರಶ್ನೆಗಳು ಎದುರಾಗಿದ್ದಾವೆ ವಕೀಲ ಬಾಲನ್ ಅವರಿಂದ. A1 ಪವಿತ್ರ ಗೌಡ ಪರ ವಕೀಲ ಬಾಲನ್ ಈ ಪಾಟಿ ಸವಾಲನ್ನು ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಅನೇಕ ಪ್ರಶ್ನಾವಳಿಗಳನ್ನು ಆ ಮಹಿಳೆಗೆ ಕೇಳಿ ಅವರಿಂದ ಉತ್ತರವನ್ನು ಪಡೆದುಕೊಂಡಿರೋದನ್ನು